ತಾಯಿ ಜೀವಂತ ಇರುವಾಗಲೇ ಮಗ ತಾಯಿಯ ಮರಣ ದಾಖಲೆಯ ಕೋಟಿ ಪ್ರಮಾಣ ಪತ್ರ ಪಡೆದು ಆಸ್ತಿ ಕಬಳಿಸಲು ಪ್ರಯತ್ನಿಸಿ ಪೊಲೀಸರ ಅತಿಥಿಯಾದ ಘಟನೆ ಪಟ್ಟಣದ ಖಾಜೆಖಾನ ಗಲ್ಲಿಯಲ್ಲಿ ನಡೆದಿದೆ. ನಮ್ಮ ತಾಯಿ ಸತ್ತಿ ಯಾರ ಸುಳ್ಳು ಹೇಳ್ತಾರೆ ಎಸ್ ಪಟ್ಟಣದ ಖಾಜೆಖಾನ್ ಗಲ್ಲಿಯಲ್ಲಿ ಒಂಟಿಯಾಗಿ ಜೀವಿಸುತ್ತಿರುವ ಹುರಾಂಬಿ ಜಂಗ್ಲಿ ಸಾಬ್ ಮುಲ್ಕಿ ಎಂಬುವವರೇ ದೂರು ದಾಖಲಿಸಿದ ತಾಯಿ ಆಗಿದ್ದು, ತಾಯಿಯನ್ನ ತೊರೆದು ಹುಬ್ಬಳ್ಳಿಯಲ್ಲಿ ವಾಸವಾಗಿರುವ ಅವರ ಒಬ್ಬನೇ ಮಗ ಸೌಕತ್ ಅಲಿ ಮುಲ್ಕಿಗೆ ಕಾನೂನು ಕ್ರಮ ಜರುಗಿಸಿ ಎಂದು ಪೊಲೀಸರಿಗೆ ದೂರು ನೀಡಿದ್ದಾಳೆ. 2001ರಲ್ಲಿಯೇ ನನ್ನ ಪತಿ ತೀರಿಕೊಂಡಿದ್ದು, ನನಗೆ ಶೌಕತ್ ಅಲಿ ಅನ್ನುವ ಮಗ ಇದ್ದಾನೆ. ಅವನ ಮದುವೆಯೂ ಕೂಡ ಆಗಿದ್ದು, ಈಗ ಸುಮಾರು 10 ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ಬೇರೆ ಮನೆ ಮಾಡಿಕೊಂಡು ತನ್ನ ಹೆಂಡತಿಯೊಂದಿಗೆ ವಾಸವಾಗಿದ್ದಾನೆ. ನಾನು ಶಿಗ್ಗಾವಿಯಲ್ಲಿ ಒಂಟಿಯಾಗಿಯೇ ವಾಸವಾಗಿದ್ದು, ಶಿಗ್ಗಾವಿ ಪಟ್ಟಣದ ಸವಣೂರು ರಸ್ತೆಗೆ ಹೊಂದಿಕೊಂಡಿರುವ 3.5 ಎಕರೆ ಜಮೀನು, ಅದರಲ್ಲಿ 2 ಎಕರೆ ಜಮೀನು ನನ್ನ ಮತ್ತು ಮಗನ ಜಂಟಿ ಹೆಸರಲ್ಲಿ ಇದೆ. ಆಸ್ತಿಯನ್ನ ಕಬಳಿಸುವ ಉದ್ದೇಶದಿಂದ ನನ್ನ ಮಗ ನಾನು ಜೀವಂತ ಇದ್ದಾಗಲೇ ಶಿಗ್ಗಾವಿ ಪುರಸಭೆಯಲ್ಲಿ ನಾನು ಮರಣ ಹೊಂದಿದ್ದೇನೆ ಎಂದು ಹೇಳಿ ಕೊಟ್ಟಿ ಮರಣ ಪ್ರಮಾಣ ಪತ್ರವನ್ನ ಪಡೆದಿದ್ದಾನೆ. ನಾನು ಜೀವಂತ ಇರುವಾಗಲೇ ನನ್ನ ಮಗ ಶೌಕತ್ ಅಲಿ ನಮ್ಮಿಬ್ಬರ ಜಂಟಿ ಹೆಸರಿನಲ್ಲಿರುವ ಆಸ್ತಿಯನ್ನ ಮೋಸದಿಂದ ಕಬಳಿಸುವ ದುರುದ್ದೇಶ ಹೊಂದಿದ್ದು, ಪುರಸಭೆಗೆ ಸುಳ್ಳು ಅರ್ಜಿಯನ್ನ ಕೊಟ್ಟು ನನ್ನ ಮರಣ ದಾಖಲೆಯನ್ನ ಕೊಟ್ಟಿಯಾಗಿ ಸೃಷ್ಟಿಸಿದ್ದು, ಆಪಾದಿತನಿಗೆ ಕಾನೂನು ಕ್ರಮ ಜರುಗಿಸುವಂತೆ ಕೋರಿ ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಅಲ್ಲೋಣ ಅಷ್ಟು ಪರ್ಯಂತ ನಿಮ್ಮ ಅವನ ಜಾತ್ರೆಗಳನ್ನ ಒಬ್ಬನ ಮಗ ಯಾರು ನಮ್ಮಗಿಲ್ರಿ ತಾಯಿ ಸತ್ತೈತೆ ಅಂತ ಮಗ ಬಂದ್ರೆ ಯಾರು ಮಗ ಅವ್ರ ಅವನ ಅಷ್ಟು ಜಾತ್ರೆಗಳಂದ್ರೆ ಮತ್ತೆ ಎಷ್ಟು ಪರಿ ಒಬ್ಬನ ಮಾಡಿಲ್ಲ ಇವ್ ಹಿಂದ ಅದಾರ ಇವ್ ಹಿಂದೆ ಮಾಡಕತ್ತಾರ ಅವರು. ದೂರು ದಾಖಲಿಸಿಕೊಂಡಿರುವ ಶಿಗ್ಗಾವಿ ಪೊಲೀಸ್ ಠಾಣಾ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಜನನ ಮರಣ ಲೆಕ್ಕಾಧಿಕಾರಿಗಳು ಸ್ಥಾನಿಕ ಚೌಕಾಶಿ ಮಾಡಿ ಮರಣ ಉತ್ತಾರವನ್ನ ನೀಡಬೇಕು. ಪಟ್ಟಣದ ಖಾಜೆಖಾನ್ ಗಲ್ಲಿಯ ನಿವಾಸಿ ಹೋರಂಬಿ ಜಂಗ್ಲಿ ಸಾಬ್ ಮುಲ್ಕಿ ಅವರ ಮರಣ ಉತ್ತಾರ ನೀಡಿರುವ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು, ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಮಲ್ಲೇಶ್ ಆರ್ ತಿಳಿಸಿದರು. ವ್ಯಾಪ್ತಿಯೊಳಗೆ ಜೀವಂತಿದ್ರು ಮರಣ ಉತ್ತರ ಹಂಚಿಕೆ ಮಾಡತ್ತಿರುತ್ತೆ. ಹೆಂಗ್ ಸರ್ ಇದು ಆಸ್ತಿಗೋಸ್ಕರ ಆ ತಾಯಿ ಮಗನೇ ಸ್ವಂತ ಮಗನೇ ಬಂದ್ಬಿಟ್ಟು ವರದಿ ಕೊಟ್ಟಿದ್ದಾರೆ. ನಮ್ಮ ಪ್ರಪತ್ರ 2 ಅಂತ ಇರ್ತೈತೆ, ಅದರಲ್ಲಿ ನಾವು ಸಹಿ ಮಾಡಿಕೊಡ್ಬೇಕು ಮಾಹಿತಿ ತುಂಬಿ ಸ್ವಂತ ಮಗನೇ ಅದನ್ನು ಆಸ್ತಿಗೋಸ್ಕರ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಕೊಟ್ಟಿದ್ದನ್ನು ನಾವು ತಗೊಂಡೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಅಲ್ಲಿ ಪಂಚರ ಸಮಕ್ಷಮದಲ್ಲಿ ತನಿಖೆ ಮಾಡಿಬಿಟ್ಟು ಸ್ಥಳ ತನಿಖಾ ವರದಿ ತಂದ ನಂತರ ನಾವು ಆ ಒಂದು ವರದಿ ಆ ಒಂದು ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ ಸರ್ ನಿಯಮ ಪ್ರಕಾರ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಕಂಪ್ಯೂಟರ್ ಆಪರೇಟರ್ ಡೈರೆಕ್ಟಾಗಿ ಒಬ್ಬರು ಬಂದ್ಬಿಟ್ಟು ಮಗನ ಸಹ ಕೊಟ್ಟ ತಕ್ಷಣ ಅಲ್ಲಿ ಜನಪ್ರತಿನಿಧಿ ಒಬ್ಬರು ಸಂಬಂಧಿ ಅವರು ನಮ್ಮ ಕಂಪ್ಯೂಟರ್ ಆಪರೇಟರ್ ಮೇಲೆ ಅವ್ರಿಗೆ ಇದು ನಿಜ ಐತಿ ನಮ್ಗೆ ಯಾಕೆ ಇದು ಮಾಡ್ತೀರಿ ಮಾಡಿಕೊಟ್ಟಿರೋ ಅದಕ್ಕೋಸ್ಕರ DSC ಕೀ ಅವ್ರ ಹತ್ರ ಇದೆ. ನಮ್ಮ ಜನನ ಮರಣ ನೋಂದಣಿ ಅಧಿಕಾರಿ ಅವ್ರ ಕೀ ಅವ್ರ ಹತ್ರ ಇರೋದ್ರಿಂದ ಅದನ್ನು ಅವ್ರ ತೆಗೆದುಕೊಟ್ಬಿಟ್ಟಿದೆ ಕಂಪ್ಯೂಟರ್ ಆಪರೇಟರ್ ಅವರು. ಆ ಒಂದು ಕಾರಣಕ್ಕೆ ಈ ಒಂದು ಅಚಾತುರ್ಯ ನಡೆದೈತೆ. ಹೀಗಾಗ್ಬಿಟ್ಟು ಅದನ್ನು ಅವ್ರಿಗಾಗಲೇ ಈಗಾಗಲೇ ಶೋಕಾಸ್ ನೋಟಿಸ್ ಎಲ್ಲ ಕೊಟ್ಬಿಟ್ಟು ತಗೊಂಡಿದ್ದೀವಿ. ಎಲ್ಲ ನೀವೊಂದ್ಸರಿ ಏನು ಮಾಡ್ಬೇಕು ಅದೆಲ್ಲ ಮಾಡಿ ರದ್ದತಿಗೆ ಏನು ಕ್ರಮ ವಹಿಸ್ಬೇಕು ಅದೆಲ್ಲ ಈಗ ತಗೊಂಡಿದ್ದೀವಿ. ಪುರಸಭೆ ಸದಸ್ಯರಾದ ದಯಾನಂದ ಅಕ್ಕಿ ಮಾತನಾಡಿ, ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದಿಂದ ಈ ಘಟನೆ ನಡೆದಿದೆ. ಹುರಾಂಬಿ ಜಂಗ್ಲಿ ಸಾಬ್ ಮುಲ್ಕಿ ಅವರು ನನ್ನ ವಾರ್ಡಿನ ನಿವಾಸಿಯಾಗಿದ್ದು, ವಾರ್ಡಿನ ಜನಪ್ರತಿನಿಧಿಯಾಗಿರುವ ನನ್ನ ಗಮನಕ್ಕೂ ತಾರದೆ ಅವರು ಜೀವಂತವಾಗಿರುವಾಗಲೇ ಮರಣ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ತಿಳಿಸಿದರು. ಸುರೇಶ್ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.